ಕನಕಪುರ ನಾರಾಯಣ ಹೃದಯಾಲಯದ ಸಹಯೋಗದೊಂದಿಗೆ ವೋಲ್ವೋ ಗ್ರೂಪ್ ಸಂಚಾರಿ ತಪಾಸಣಾ ಶಿಬಿರವನ್ನು ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಆಯೋಜಿಸಿಕೊಂಡು ಬರುತ್ತಿದ್ದು, ಇದರ ಅಂಗವಾಗಿ ಕನಕಪುರದಲ್ಲಿ 38ನೇ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ತಾಲೂಕು ವೈದ್ಯಾಧಿಕಾರಿ ಡಾ ಶಶಿಧರ್ ತಿಳಿಸಿದರು. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಹೃದ್ರೋಗ, ರೋಗ, ಬ್ರೆಸ್ಟ್ ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೆ ತಪಾಸಣೆ ನಡೆಸಿ ಇಸಿಜಿ, ಇಕೋ, ಎಕ್ಸ್-ರೇ, ರಕ್ತ ಪರೀಕ್ಷೆಗಳನ್ನು ಸಂಚಾರಿ ವಾಹನದಲ್ಲೇ ನಡೆಸಿ ಸಮಸ್ಯೆಗಳು ಕಂಡುಬಂದಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ನಾರಾಯಣ ಹೃದಯಾಲಯಕ್ಕೆ ಕಳುಹಿಸಲು ವೈದ್ಯಾಧಿಕಾರಿಗಳು ಸೂಚಿಸುತ್ತಾರೆ. ಈ ಪರೀಕ್ಷೆಗಳ ವೆಚ್ಚವು 10,000 ರೂಪಾಯಿಗಳವರೆಗೆ ತಗಲುತ್ತಿದ್ದು, ಉಚಿತವಾಗಿ ತಾಲೂಕಿನ 100ಕ್ಕೂ ಹೆಚ್ಚು ಜನರಿಗೆ ತಪಾಸಣೆ ನಡೆಸುತ್ತಿದ್ದು, ವೋಲ್ವೋ ಗ್ರೂಪ್ ಮತ್ತು ನಾರಾಯಣ ಹೃದಯಾಲಯ ಸಂಸ್ಥೆಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಪರೀಕ್ಷೆಯನ್ನು ಮಹಿಳೆಯರಿಗೆ ಉಚಿತವಾಗಿ ತಪಾಸಣೆ ಮಾಡಲು ನಿರ್ಧರಿಸಿರುವುದು ಸ್ವಾಗತಾರ್ಹವಾಗಿದೆ. ವೋಲ್ವೋ ಗ್ರೂಪ್ ಮತ್ತು ನಾರಾಯಣ ಹೃದಯಾಲಯಗಳು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದು ನಾನು ಬಯಸುತ್ತೇನೆ ಎಂದರು. ತಪಾಸಣಾ ಶಿಬಿರದಲ್ಲಿ ನಾರಾಯಣ ಹೃದಯಾಲಯದ ವೈದ್ಯರಾದ ಸಿಎಸ್ಆರ್ ನಿರ್ದೇಶಕ ಜಿ.ವಿ. ರಾವ್, ಸಿಸಿ, ಡಾ. ಕಿರಣ್ ಶಂಕರ್, ಕನಕಪುರ ಸರ್ಕಾರಿ ಆಸ್ಪತ್ರೆಯ ಡಾ. ವರುಣ್, ನಾರಾಯಣ ಹೃದಯಾಲಯದ ವೈದ್ಯರು, ತಾಂತ್ರಿಕ ಸಿಬ್ಬಂದಿಗಳು ಮತ್ತು ತಪಾಸಣೆಗಾಗಿ ಬಂದಿದ್ದ ಸಾರ್ವಜನಿಕರು ಹಾಜರಿದ್ದರು. ಸಂಚಾರಿ ಸಮುದಾಯ ಆರೋಗ್ಯ ಕೇಂದ್ರ ಇವರು ವೋಲ್ವೋ ಗ್ರೂಪ್ ಅವರು ನಾರಾಯಣ ಹೃದಯಾಲಯದ ಇವ್ರ ಜೊತೆಗೆ ಸಹಯೋಗದೊಂದಿಗೆ ನಮ್ಮ ಕನಕಪುರದಲ್ಲಿ ಒಂದು ಕ್ಯಾಂಪ್ ನಡೆಸ್ತಾ ಇದ್ದಾರೆ. ಆ ಕ್ಯಾಂಪ್ ಏನಂತ ಅಂದರೆ, ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಆಮೇಲೆ ಈ ಬ್ರೆಸ್ಟ್ ಕ್ಯಾನ್ಸರ್ಸ್ ಏನಾದ್ರು ಇದ್ದರೆ ಅವ್ರಿಗೆಲ್ಲ ಒಂದು ಇಸಿಜಿ, ಎಕೋ ಮತ್ತು ಮ್ಯಾಮೋಗ್ರಫಿಯನ್ನು ಫ್ರೀಯಾಗಿ ಮಾಡಿಕೊಂಡು ಅವರು ಆ ರಿಪೋರ್ಟನ್ನೆಲ್ಲ ನಾರಾಯಣ ಹೃದಯ ಕಳಿಸಿ ಏನಾದ್ರು ಪ್ರಾಬ್ಲಮ್ ಏನಾದರೂ ಇದ್ದರೆ ಇನ್ಷಿಯಲಲ್ಲೇ ಮೊದಲೇ ಆ ರೋಗ ಉಲ್ಬಣವಾಗೋಕ್ಕೆ ಮುಂಚೆನೇ ಅದನ್ನು ಕಂಡುಹಿಡಿದು ಅದನ್ನು ನಮ್ಮನ್ನು ಫೈಂಡ್ ಔಟ್ ಮಾಡಿ ಫರ್ದರ್ ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ ಅವ್ರನ್ನ ರೆಫರೆನ್ಸ್ ಮಾಡೋಕ್ಕೋಸ್ಕರ ಇವರು ಎಲ್ಲ ತಾಲೂಕಲ್ಲೂ ಒಂದೊಂದು ದಿವಸ ಕ್ಯಾಂಪ್ ಹಾಕ್ಕೊಂಡು, ಇದು 38ನೇ ತಾಲೂಕಲ್ಲಿ ಬಂದಿದ್ದಾರೆ. ಫಸ್ಟು ತಾಲೂಕು ವೈಸ್ ಎಲ್ಲ ಮಾಡ್ಕೊಂಡು ಬಂದು ನೆಕ್ಸ್ಟು ಫರ್ದರ್ ಅದಾದಮೇಲೆ ಗ್ರಾಮ ಪಂಚಾಯತಿ ಎಲ್ಲೆಲ್ಲಿದೆ ಅಲ್ಲಿ ಕಡೆ ಮಾಡಬೇಕು ಅಂತ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದಾರೆ. ಇದು ನಾರಾಯಣ ಹೃದಯ ಜೊತೆ ಈ ವೋಲ್ವೋ ಗ್ರೂಪ್ ಅವರು ಅವರೇ ಸ್ಪಾನ್ಸರ್ಶಿಪ್ ಮಾಡಿಕೊಂಡು ನೆಕ್ಸ್ಟು ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆನೂ ಮಾಡಬೇಕು ಅಂತ ಏನೋ ಪ್ಲ್ಯಾನ್ ಇದೆ. ಬಟ್ ಅದಕ್ಕೂ ಇನ್ಸ್ಟ್ರೂಮೆಂಟ್ಸ್ ತರ್ಕೊಂಡು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದನ್ನು ನಡೆಸೋಕ್ಕೋಸ್ಕರ ಇದನ್ನು ಪ್ರಿಲಿಮಿನರಿ ಸ್ಟೇಜಲ್ಲಿ ಈ 4 ಈಗ ಸದ್ಯಕ್ಕೆ ಬ್ರೆಸ್ಟ್ ಕ್ಯಾನ್ಸರು ಮತ್ತು ಹಾರ್ಟು, ಹೃದಯದ ಏನಾದ್ರು ಪ್ರಾಬ್ಲಮ್ ಇರೋದಕ್ಕೆ ಬ್ಲಡ್ ಟೆಸ್ಟು, ಆಮೇಲೆ ಇಸಿಜಿ, ಒಂದು ಎಕ್ಸ್-ರೇ, ಆಮೇಲೆ ಮ್ಯಾಮೋಗ್ರಫಿ ಇವನ್ನೆಲ್ಲ ಮಾಡಿಕೊಂಡು ಎಕೋ ಮಾಡಿಕೊಂಡು ಇದರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಇವೆಲ್ಲ ಮಾಡ್ತಾಯಿದ್ದಾರೆ. ಸದ್ಯಕ್ಕೆ ಇದು ನಮ್ಮ ಕನಕಪುರದಲ್ಲಿ ಯಶಸ್ವಿಯಾಗಿ ಇವತ್ತು ಒಂದು 100 ಜನಕ್ಕೆ ನಾವು ಈ ಸೂಕ್ಷ್ಮ ಇವನ್ನೆಲ್ಲ ಟೆಸ್ಟ್ಗಳೆಲ್ಲ ಮಾಡಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಇದನ್ನೆಲ್ಲ ಪ್ರೈವೇಟಲ್ಲೇ ಮಾಡಿಸಿದ್ರೆ ಒಂದು 8,000ರಿಂದ 10,000ವರೆಗೂ ಖರ್ಚಾಗ್ತಾಯಿತ್ತು. ಅದನ್ನು ಫ್ರೀಯಾಗಿ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಇವತ್ತು ನಮ್ಮ ಕನಕಪುರದ ಜನತೆಗೆ ಇದನ್ನು ಮಾಡಿದ್ವಿ. ಮುಂದೊಂದು ದಿನದಲ್ಲಿ ಇದನ್ನು ಪುನಃ ಕಂಟಿನ್ಯೂ ಮಾಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸದಾ ನಿಮ್ಮ ಸೇವೆಯಲ್ಲಿ ಪ್ರಜಾಭಾರತ ನ್ಯೂಸ್ ವೀಕ್ಷಕರೇ, ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.